ಸ್ನೇಹಿತರೆ ನಮಸ್ತೆ. ನೋಡಿ, ಈ ಹೋಮ್ ಲೋನ್ಗಳು, ವೆಹಿಕಲ್ ಲೋನು, ಕಮರ್ಷಿಯಲ್ ಲೋನು, ಬಿಸ್ನೆಸ್ ಲೋನು, ಈ ತರ ಒಳ್ಳೆ ದೊಡ್ಡ ಅಮೌಂಟ್ ಅಲ್ಲಿ ನೀವು ಲೋನ್ಗಳನ್ನ ತಗೊಳ್ತಿರಲ್ಲ, ಲೋನ್ಗಳನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ದಯಮಾಡಿ ನೀವು ಇಂಟ್ರೆಸ್ಟ್ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸಿ. ಮತ್ತಷ್ಟು ವಿಚಾರವಂತರು ಯಾರಿರ್ತಾರೆ, ಆಡಿಟರು, ಲಾಯರ್ಸ್, ಮತ್ತೆ ನಿಮ್ಮ ಸ್ನೇಹಿತರು ಯಾರಿರ್ತಾರೆ, ಬುದ್ಧಿವಂತರು ಅಥವಾ ಮಾರ್ಗದರ್ಶಕರು ಅಂತ ಯಾರಿರ್ತಾರೆ, ಅಂತವ್ರ ಹತ್ರ ವಿಚಾರಗಳನ್ನ ತಿಳ್ಕೊಂಡು ನೀವು ಸಾಲದ ವ್ಯವಸ್ಥೆಗೆ ನೀವು ಕೈ ಹಾಕಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾನು ನಿಮ್ಗೆ ಒಂದು ವಾಸ್ತವ ಸತ್ಯವನ್ನ ಹೇಳ್ತೀನಿ ಕೇಳಿ. ಈ ಹೋಮ್ ಲೋನ್ಗಳನ್ನ ತಗೊಳ್ಳೋರು, ಹೋಮ್ ಲೋನ್, ಕಮರ್ಷಿಯಲ್ ಲೋನ್, ಬಿಸ್ನೆಸ್ ಲೋನ್ ಎಲ್ಲ ಒಂದೇ ರೀತಿಯಾಗಿರುತ್ತೆ. ನೀವೇನಾದ್ರು ನೋಡಿ, ದಯಮಾಡಿ ಆಮೇಲೆ ನೀವು 1,000 ಎಕ್ಸಾಂಪಲ್ಗಳನ್ನ ತಗೊಳ್ಳಿ. ಎಕ್ಸಾಂಪಲ್ಗಳನ್ನ ತಗೊಂಡು ಒಂದು 10 ಜನ ಯಾರಾದ್ರೂ ಲೋನ್ಗಳನ್ನ ತಗೊಂಡಿರೋರು ಒಂದು ಎಡೆ ಕೂತ್ಕೊಂಡು ಯೋಚನೆ ಮಾಡಿಬೇಕಾದ್ರೆ ನಾನು ಹೇಳಿರೋದು ಕ್ಲೀನಾಗಿ ಸತ್ಯ ಆಗುತ್ತೆ. ಯಾಕೆಂದ್ರೆ ಬ್ಯಾಂಕ್ ಅವ್ರು ಮಾಡ್ತಿರೋ ರೀತಿ ಇವತ್ತು ಅದೇ ರೀತಿ ಆಗುತ್ತೆ. ಸ್ನೇಹಿತರೆ ನೋಡಿ, ಈಗ ನೀವು ಒಂದು ಹೋಮ್ ಲೋನ್ಗಳನ್ನ ಒಂದು 50 ಲಕ್ಷ ಹೋಮ್ ಲೋನ್ ಅನ್ನ ತಗೊಳ್ತೀರಾ ಅಂತ ತಿಳ್ಕೊಳ್ಳಿ. ಯಾರೇ ಒಬ್ರು ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಡಿಸ್ಟಿಕ್ ಅಲ್ಲಿ ಒಂದು ಮನೆಯನ್ನ ಕಟ್ಟಬೇಕಾಗುತ್ತೆ ಅಂದ್ರೆ ಒಂದು 50 ಲಕ್ಷ ರೂಪಾಯಿ ಲೋನ್ ನ ಕಂಪಲ್ಸರಿ ಹಾಕಿಸ್ತಾರೆ. ಏನು ಒಂದು 14% ಇವಾಗ ಕ್ವೈಟ್ ಕಾಮನ್ ಏನಾಗಿದೆ ಅಂದ್ರೆ 14% ಇಂಟ್ರೆಸ್ಟ್ ಕಂಪಲ್ಸರಿ ಹಾಕ್ತಾರೆ. ಇದೇನಾಗುತ್ತೆ, ಒಂದು 20 ವರ್ಷ, 25 ವರ್ಷ, 30 ವರ್ಷಕ್ಕೆ ಹಾಕ್ತಾರೆ. ನಾನಿಲ್ಲಿ ಸರಾಸರಿ 14% 20 ವರ್ಷಕ್ಕೆ ಹಾಕಿದ್ದೀನಿ. ನೀವು ಅಟ್ಲೀಸ್ಟ್ ಒಂದು 50 ಲಕ್ಷ ತಗೊಂಡ್ರೆ ಏನಾಗುತ್ತೆ, ಇಲ್ಲಿ 1 ವರ್ಷಕ್ಕೆ ಬಡ್ಡಿ ಇದೇನಾಗುತ್ತೆ, ಫ್ಲೋಟಿಂಗ್ ಇಂಟ್ರೆಸ್ಟ್. ಸ್ನೇಹಿತರೆ ದಯಮಾಡಿ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಹಿಂದಿನ ಕಾಲ ಒಂದು 15 ವರ್ಷದ ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲಾ ಬ್ಯಾಂಕ್ ಅವರು ಸಹ ಕಟ್ಟಿ ಇಂಟ್ರೆಸ್ಟ್ ಹಾಕ್ತಿದ್ರು. ಆದ್ರೆ ಈಗ ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಸಹ ನೀವು ಎಷ್ಟೇ ಕೋಟಿ ತಗೊಳ್ಳಿ ಫ್ಲೋಟಿಂಗ್ ಇಂಟ್ರೆಸ್ಟ್ ನೇ ಹಾಕುವಂತದ್ದು. ಇದೇನಾಗುತ್ತೆ, 1 ಇಯರ್ಗೆ ಬರೀ ಬಡ್ಡಿ 50 ಲಕ್ಷ ರೂಪಾಯಿ ಬಡ್ಡಿ ಇದೆಯಲ್ಲ, ಬಡ್ಡಿನೇ 7 ಲಕ್ಷ ಆಗುತ್ತೆ. ಇದೇನಾಗುತ್ತೆ ನೋಡಿ, 7 ಲಕ್ಷ ಇಂಟು 20 ವರ್ಷ ನೀವು ಟೆನ್ಯೂರ್ ಹಾಕಿಸ್ತೀರಾ ಅಂದ್ರೆ ಈ ಬಡ್ಡಿನೇ ನಿಮ್ಗೆ 1,40,40 ಲಕ್ಷ ರೂಪಾಯಿ ಆಗ್ಬಿಡುತ್ತೆ ಸ್ನೇಹಿತರೆ. ಈ 1,40,40 ಪ್ಲಸ್ ಪ್ರಿನ್ಸಿಪಲ್ ಒಂದು 50 ಲಕ್ಷ ಅಂತ ತಿಳ್ಕೊಳ್ಳಿ. ತಗೊಂಡಿರೋದು 50 ಲಕ್ಷ ರೂಪಾಯಿಗೆ ನೀವು 1,90,000. ಈ 1,90,000 ಲಕ್ಷ ರೂಪಾಯಿ ಏನಾಗತ್ತಂದ್ರೆ ಈ ಒಂದು ಆಮೇಲೆ 1 ತಿಂಗಳು ಕಟ್ಟಲ್ಲ, ಓಡಿ ಚಾರ್ಜಸ್, ಚೆಕ್ ಬೌನ್ಸ್ ಚಾರ್ಜಸ್, ಮತ್ತೊಂದು ಮಗದೊಂದು, ಈ ಎಲ್ಲವನ್ನು ಸೇರಿಸ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಇದು 1,40,40,000. ಇದೊಂದು ಪ್ರಿನ್ಸಿಪಲ್ ಅಮೌಂಟ್ ಒಂದು 50 ಲಕ್ಷ ಅಂತ ತಿಳ್ಕೊಳ್ಳಿ. ಟೋಟಲ್ ಸೇರಿ 1,90,00,000 ಆಗುತ್ತೆ. ಇದಕ್ಕೆ ಒಂದು 10 ಲಕ್ಷ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಕಂಪಲ್ಸರಿ 2 ಕೋಟಿ ಮಾಡ್ತಾರೆ. ಅಂದ್ರೆ 1:3 ಆಗುತ್ತೆ. ಆಮೇಲೆ ಈ ಸರ್ವೇ ಸಾಮಾನ್ಯವಾಗಿ ನಮ್ಮ ಮಧ್ಯಮ ವರ್ಗದ ಕುಟುಂಬಗಳು ಏನ್ ಮಾಡ್ತಾರೆ, ಕ್ಯಾಶುವಲ್ ಆಗಿ ಒಂದು 30 ಲಕ್ಷ ರೂಪಾಯಿ ಲೋನ್ಗಳನ್ನ ತಗೊಳ್ತಾರೆ. ಪರ್ಚೇಸಿಂಗ್ ಲೋನು, ಮಾರ್ಕೆಟಿಂಗ್ ಲೋನು ಅಥವಾ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಲೋನ್ ಯಾವ್ದಾನು ಆಗಿರ್ಬೋದು. ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ನಾವು ಒಂದು 14% ಒಂದು 20 ವರ್ಷಕ್ಕೆ ಅಂತ ಹಾಕೊಂಡ್ರೆ ನಿಮ್ಗೆ ಇಲ್ಲಿ ಫ್ಲೋಟಿಂಗ್ ಇಂಟ್ರೆಸ್ಟ್ 14%. ನೀವು ಆರಾಮಾಗಿ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಅಲ್ಲಿ ಮಾಡ್ತಾ ಇರಿ. ನೀವು ಯೋಚನೆ ಮಾಡಿ, ಇವತ್ತೇ ಇದು ಮಾಡ್ಕೋಬೇಕು. ಆಮೇಲೆ ಈ ಫ್ಲೋಟಿಂಗ್ ಇಂಟ್ರೆಸ್ಟ್ ಅಲ್ಲಿ ಏನಾಗುತ್ತೆ ನೋಡಿ, ಈ 30 ಲಕ್ಷ ರೂಪಾಯಿ ತಗೊಂಡ್ರೆ ನಿಮ್ಗೆ 1 ವರ್ಷಕ್ಕೆ 4,20,000 ಬರೀ ಬಡ್ಡಿನೇ ಬರುತ್ತೆ. ಇದನ್ನ ಅದೇ 20 ವರ್ಷಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತೆ, ಬರೀ ಇಲ್ಲಿ ಬಡ್ಡಿನೇ ನೋಡಿ, ಫ್ಲೋಟಿಂಗ್ ಇಂಟ್ರೆಸ್ಟ್ ಅಲ್ಲಿ 84 ಲಕ್ಷ ಬರೀ ಇಂಟ್ರೆಸ್ಟ್ ಹೋಗುತ್ತೆ. ಪ್ರಿನ್ಸಿಪಲ್ ಅಮೌಂಟ್ 30 ಲಕ್ಷ ಆಗ ಇದು 1,14,00,000 ಲಕ್ಷ ತಗೊಂಡ್ರೆ 30 ಲಕ್ಷ ರೂಪಾಯಿಗೆ 1:3 ಬರೀ ಬಡ್ಡಿನೇ ಕಟ್ತೀರಾ ಸ್ನೇಹಿತರೆ. ಆಮೇಲೆ ನೀವು ಮನೆ ಕಟ್ಟೋರು ಏನಾಗುತ್ತೆ ಅಂದ್ರೆ ಕ್ವೈಟ್ ಕಾಮನ್ ಆಗಿ ದಯಮಾಡಿ ಯೋಚನೆ ಮಾಡಬೇಕಾಗತ್ತೆ. ಈ ಮನೆ ಕಟ್ಟೋರಿಗೆ ಒಂದು ಅಂದಾಜಿರುತ್ತೆ ನೋಡಿ, ನಮ್ಮ ಚಿಕ್ಕಪ್ಪನ ಮಗಳು ಕಟ್ಬಿಟ್ರು, ಇಲ್ಲ ನಮ್ಮ ಅಣ್ಣ ಕಟ್ಬಿಟ್ಟ, ಇಲ್ಲ ನಮ್ಮ ಸ್ನೇಹಿತರೆಲ್ಲ ಮನೆ ಕಟ್ಬಿಟ್ರು, ನಾನೊಂದು ಮನೆ ಕಟ್ಟಿಲ್ವಲ್ಲ, ಹೆಂಗೋ ಒಂದು 50,000 ರೂಪಾಯಿ 50,000 ಸಂಬಳ ಬರುತ್ತೆ, ಹೇಗಾದ್ರೂ ಮಾಡಿ ಒಂದು ಲೋನ್ ಹಾಕಿಸ್ಕೊಂಡು ಮನೆ ಕಟ್ಬಿಡೋಣ ಅಂತ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ. ಆದ್ರೆ ಈ ಬ್ಯಾಂಕ್ ಅವರು ಮಾಡುವಂತಹ ಕೆಲಸಗಳಿದೆಯಲ್ಲ, ಅದನ್ನ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಏನಾಗ್ಬಿಡುತ್ತೆ ಅಂದ್ರೆ, ಯಾಕೆ ಇದು ಫ್ಲೋಟಿಂಗ್ ಇಂಟ್ರೆಸ್ಟ್ ಅನ್ನ ಇದು ಮಾಡ್ಬಿಟ್ರು ಅಂದ್ರೆ, ಈ ಎಲ್ಲಾ NBFC ಬ್ಯಾಂಕ್ಗಳು ಸಹ ಇನ್ವೆಸ್ಟ್ಮೆಂಟ್, ಯಾರೋ ಒಬ್ಬ ಒಂದು ಬ್ಯಾಂಕ್ ಮೇಲೆ 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದಾದ್ರೆ, ಕೆಲವೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಇದೆಯಾ, ನ್ಯಾಷನಲೈಸ್ಡ್ ಬ್ಯಾಂಕ್ ಪಬ್ಲಿಕ್ ಫಂಡ್ ಅನ್ನ FD ಮಾಡಿಸ್ಕೋತಾರೆ. ಅದ್ರ ಮೇಲೆ ಒಂದು 6 ಪಾಯಿಂಟ್ಸ್ ಅವ್ರಿಗೆ ಮಂತ್ಲಿ ಇಂಟ್ರೆಸ್ಟ್ ಕೊಡ್ತಾರೆ. ಅದ್ರ ಮೇಲೆ FD ಮಾಡಿರೋ ಇಂಟ್ರೆಸ್ಟ್ ಕೊಡ್ತಾರೆ. ಇವ್ರ ಮೇಲೆ ಒಂದು 8, 8.5, 9% ಗಂಟಲು ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ನಮಗೆ ಕೊಡುವಂತ 9% FD ಇರಿಸ್ಕೊಳ್ಳೋರ ಹತ್ರ 6% ಇಂಟ್ರೆಸ್ಟ್ ಇಸ್ಕೊಂಡಿರ್ತಾರೆ. ಅವ್ರಿಗೆ FDಗೆ ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇರ್ತಾರೆ. ಬಟ್ ಈ NBFC ಗಳಿದೆಯಲ್ಲ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವಿಸ್ ಗಳಿದೆಯಲ್ಲ, ಇದರಲ್ಲಿ ಏನಾಗುತ್ತೆ ಅಂದ್ರೆ, ಯಾರೋ ಒಬ್ಬ ಇನ್ವೆಸ್ಟರ್ಸ್ 1,000 ಕೋಟಿ ಒಂದು ಬ್ಯಾಂಕ್ ಮೇಲೆ, ಈಗ ಒಂದು ಸುಮಾರುಗಳಿದೆ, ಯಾವುದೋ ಒಂದು ವಿಸ್ತಾರ ಆಗಿರ್ಬೋದು, ವಾಸ್ತವ ಆಗಿರ್ಬೋದು, ಒಂದಷ್ಟು ಹೋಮ್ ಲೋನ್ ಫೈನಾನ್ಸ್ ಗಳಿದೆಯಲ್ಲ, ಯಾವ್ದೋ ಕ್ಯಾನ್ಫಿನ್ ಆಗಿರ್ಬೋದು, ಆ ಕಂಪನಿಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ಬ ಇನ್ವೆಸ್ಟರ್ಸ್ 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದ್ರೆ 1,000 ಕೋಟಿನ ಫ್ರೀಯಾಗಿ ಕೊಡ್ತಾರ. ಅದಕ್ಕೆ ಅವರು ಇಂಟ್ರೆಸ್ಟ್ ಅನ್ನು ಹಾಕ್ಲೇಬೇಕು. ಆ ಇಂಟ್ರೆಸ್ಟ್ ಅನ್ನ ಕಿತ್ಕೊಳ್ಳುವಂತ ನೆಪದಲ್ಲಿ ಏನ್ ಮಾಡ್ತಾರೆ, ನಿಮ್ಮ ಮನೆಗಳನ್ನ ಇಲ್ಲಿ ಸರ್ವನಾಶ ಮಾಡಿಬಿಡ್ತಾರೆ. ಏನಾಗುತ್ತೆ ಅಂದ್ರೆ, ನೀವು ಈ ಹೋಮ್ ಲೋನ್ಗಳನ್ನ ತಗೊಂಡು ಈ ಮಷಿನರೀಸ್ ಮತ್ತೆ ವೆಹಿಕಲ್ ಲೋನು ಅಥವಾ ಇವನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸೆಕ್ಯೂರ್ಡ್ ಅಸೆಟ್ಸ್ ಅಂತ ಕರಿತೀವಿ. ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ನೀವು ಕಟ್ಟಲಿಲ್ವಾ ಅಂದ್ರೆ ಪ್ರಾಪರ್ಟಿಗಳನ್ನ ಸೀಸ್ ಮಾಡ್ಕೊಂಡ್ಬಿಡ್ತಾರೆ.
ಈ ಹೋಮ್ ಲೋನ್ ಅಲ್ಲಿ ಮಾತ್ರ ಕ್ಲೀನ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಒಂದು 10 ಜನ ಕೂತ್ಕೊಂಡು ಹೋಮ್ ಲೋನ್ ತಗೊಂಡಿರೋರು ಕ್ಲೀನ್ ಆಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮ್ಮ ಟ್ರಾನ್ಸಾಕ್ಷನ್ ಅನ್ನು ತಗೊಳ್ಳಿ, ನಿಮ್ಮ ಸ್ಯಾಂಕ್ಷನ್ ಲೆಟರ್ ಅನ್ನ ತಗೊಳ್ಳಿ, ಕ್ಲೀನ್ ಆಗಿ ಯೋಚನೆ ಮಾಡಿ ಏನಾಗುತ್ತೆ ಅಂತ. ನಾನು ಹೇಳ್ತಾ ಇರೋದೆಲ್ಲ ನಿಮ್ ತಲೆಗೆ ಹೋಗ್ತಾ ಇರುತ್ತೆ. ನೀವೇನಾದ್ರು ಹೋಮ್ ಲೋನ್ ಗಳನ್ನ ತಗೊಂಡು 1 ತಿಂಗಳು ಕಟ್ಲಿಲ್ಲ ಅಂತ ತಿಳ್ಕೊಳ್ಳಿ. ಈಗ ಸೈಟ್ ಅನ್ನ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ಸೈಟ್ ತಗೊಂಡಿರ್ತೀರಾ. ಕನ್ಸ್ಟ್ರಕ್ಷನ್ ಲೋನ್ಗೆ ನೀವು ಒಂದು 20 ಲಕ್ಷ ತಗೊಂಡಿರ್ತೀರಾ, ಇಟ್ಕೊಂಡಿರ್ತೀರಾ, ಒಂದು 30-40 ಲಕ್ಷ ಲೋನ್ಗೆ ಹೋಗ್ತೀರಾ. ಈ ಸಂದರ್ಭದಲ್ಲಿ ಆಯ್ತು ಎಲ್ಲೋ ಮನೆ ಕಟ್ಸ್ತೀರಾ, ಗೃಹ ಪ್ರವೇಶ ಆಗುತ್ತೆ, ಎಲ್ಲಾರನ್ನೂ ಕರ್ಸ್ಬಿಡ್ತೀರಾ, ಚೆನ್ನಾಗಿ ಗೃಹ ಪ್ರವೇಶ ಆಗುತ್ತೆ, ಮನೆಯಲ್ಲಿ ವಾಸ ಇರ್ತೀರಾ. ಈ ಗಂಡ ಹೆಂಡತಿ ಇಬ್ಬರು ದುಡಿದ್ರೇನೆ ಬೆಂಗಳೂರಲ್ಲಿ ಮನೆ ಕಟ್ಟಿರೋರು ಸಂಸಾರ ಆಗುವಂಥದ್ದು, ಇಲ್ಲ ಸಾಲಗಳನ್ನ ತೀರಿಸುವಂತ ವ್ಯವಸ್ಥೆಗಳು ಆಗುವಂಥದ್ದು. ಈಗ ಕೆಲವೊಂದ್ಸಲ ಏನಾಗುತ್ತೆ, ಈ ತಿಂಗಳು ಸಂಬಳ 1 ಲಕ್ಷ ಬರುತ್ತೆ ಅಂತ ತಿಳ್ಕೊಳ್ಳಿ. ಅದ್ರಲ್ಲಿ ಏನಾಗುತ್ತೆ, ಯಾರೋ ಒಂದು ಮನೆಯಲ್ಲಿ ಹುಷಾರಿರಲ್ಲ, ಅಥವಾ ಮಕ್ಕಳು ಇನ್ನೇನು ಮಾರ್ಚ್ ಏಪ್ರಿಲ್ ಈ ತರ ಬಂದ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಫೀಸ್ಗಳು ಕಟ್ಟಬೇಕಾಗತ್ತೆ. ಈ ಹಣಕಾಸನ್ನೇನಾದ್ರು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಅಂತ ತಿಳ್ಕೊಳ್ಳಿ. 1 ತಿಂಗಳು 2 ತಿಂಗಳು ನೀವೇನಾರು, ಆಮೇಲೆ ನಾನು ಹೇಳ್ತಾ ಇರೋದು ಹೆಂಗಿದೆ ಅಂದ್ರೆ, ವಾಸ್ತವವಾಗಿ ಅನುಭವಿಸೋರು ಇದ್ರಲ್ಲ ಅಂತವ್ರಿಗಂತೂ ಮನಸ್ಸಿಗೆ ಕ್ಲೀನ್ ಆಗಿ ನಾಟೋ ತರ ಆಗುತ್ತೆ. ಈ 1 ತಿಂಗಳು ಕಟ್ಲಿಲ್ಲ ಅಂದ್ರೆ ರಿಕವರಿ ಬಾಯ್ಸ್ ಸೀದಾ ಒಂದು ಮನೆ ಮುಂದೆ ನಿಂತ್ಕೊಳ್ತಾರೆ. 1 ತಿಂಗಳು 2 ತಿಂಗಳು ಕಟ್ಲಿಲ್ಲ ಅಂದವ್ರಿಗೆ ಮಾತ್ರ ನಾನು ಹೇಳೋ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಕೇಳಿ. ನೀವೇನಾರು ಕಟ್ಲಿಲ್ವ ಸೀದಾ ಮನೆ ಹತ್ರ ಬಂದು ನಿಂತ್ಕೋತಾರೆ ಬಾಗ್ಲಲ್ಲಿ. ಯಾಕೋ ಲೋನ್ ಕಟ್ಟಕ್ ಆಗ್ಲಿಲ್ಲ, ತಾಕತ್ತಿಲ್ಲ, ಆಮೇಲೆ ಯಾಕೋ ಲೋನ್ ತಗೋತೀರಾ ಅಂತಾರೆ. ಏನಾಗುತ್ತೆ ಗೊತ್ತಾ, ಈಗ ನಮ್ಮ ಮನೆ ಇದೆ ಅಂದ್ರೆ ಕೆಳಗಡೆ ಪಕ್ಕದವ್ರ ಪಾಪ ಹೆಂಗ್ ಕೇಳಿಸ್ತಾ ಇರ್ತಾರೆ, ಊರು ತುಂಬಾ ಕೇಳಿಸ್ಬೇಕು ಅವ್ರಿಗೆ. ತಗೊಳ್ಳೋ ಯೋಗ್ಯತೆ ಅಂದ್ಮೇಲೆ ಯಾಕೋ ಕಟ್ಟಲ್ಲ ನೀನು, ಈ ತರ ಅಂದಾಗ ಏನಾಗುತ್ತೆ, ಮನೆ ಸುತ್ತಮುತ್ತ ಇರೋರಿಗೆಲ್ಲ ಇವನ್ ಸಾಲ ತಗೊಂಡವನೇ ಅಂತ ಗೊತ್ತಾಗ್ಬೇಕು, ಎಲ್ರ ಎದುರು ಮಾನ ಮರ್ಯಾದೆ ಕಳಿಬೇಕು. ಈ ತರ ಕೆಲಸಗಳನ್ನ ಈ ಏಜೆನ್ಸಿಗಳು, ಈ ಸೀಸಿಂಗ್ ಏಜೆನ್ಸಿಗಳು, ಈ ಲೋನ್ ರಿಕವರಿ ಬಾಯ್ಸ್ ಬರೋರು ಈ ಹಲ್ಕಾ ಕೆಲಸಗಳನ್ನ ಮಾಡ್ಬಿಡ್ತಾರೆ ಸ್ನೇಹಿತರೆ. ಅದೇನಾಗೋದು ಗೊತ್ತಾ, ಈ ಎಷ್ಟೋ ಪ್ರಸಂಗಗಳಲ್ಲಿ ನಾವಿವತ್ತೂ ಸಹ ಎಷ್ಟೋ ಈ ತರ ಕೇಸ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಮನೆಗಳಲ್ಲಿ, ಈಗ ನಮ್ಮ ಪೀಣ್ಯದಲ್ಲೋ ನೆಲಮಂಗಲದಲ್ಲೋ ಎಲ್ಲ ಗಂಡ ಹೆಂಡತಿ ಒಂದು 30-30 ಸಾವಿರ ಸಂಬಳಕ್ಕೆ ಹೋಗ್ತಾ ಇರ್ತಾರೆ. ಈಗ ನೆಲಮಂಗಲದಲ್ಲೋ ಪೀಣ್ಯದಲ್ಲೋ ರಾಜಾಜಿನಗರದಲ್ಲೋ ಒಂದ್ಸಲ ಒಂದು ಕಂಪ್ನಿಯಲ್ಲಿ ಇಮಿಡಿಯೇಟ್ ವರ್ಕರ್ಸ್ ಗಳನ್ನ ಟರ್ಮಿನೇಟ್ ಮಾಡ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಗಂಡ ಏನಾದ್ರು ಸಂಪಾದನೆ ತರಲಿಲ್ಲ, ಮನೆ ಮೇಂಟೈನ್ ಆಗಲ್ಲ, ಅಥವಾ ಹೆಂಡತಿ ಏನಾದ್ರು ತರಲಿಲ್ಲ, ಹೆಂಡತಿ ಏನಾದ್ರು ಕೆಲಸ ಹೋಯ್ತು, ಮನೆಯಲ್ಲಿ ಆದಾಯಗಳು ನಿಲ್ಲದಂತ ಸಂದರ್ಭದಲ್ಲಿ ಇಲ್ಲಿ ಈ ಸಮಸ್ಯೆಗೆ ಬಂದು ನಿಂತ್ಕೊಳ್ಳುತ್ತೆ. ಈ ಹೋಮ್ ಲೋನು ಮತ್ತೆ ಬಿಸ್ನೆಸ್ ಲೋನ್ ತಗೊಂಡಿರೋರು ಎಷ್ಟು ಮನೆಗಳು ಬ್ಯಾಂಕ್ಗೆ ದುಡ್ಡು ಕಟ್ಟಕ್ ಆಗದರೆ ಮನೆಗಳು ಸರ್ವನಾಶ ಆಗ್ಬಿಟ್ಟಿದೆ ಸ್ನೇಹಿತರೆ. ಈಗೇನಾಗುತ್ತೆ, ಕಮಿಟ್ಮೆಂಟ್ಗಳಿರುತ್ತೆ. ಈಗ ಅವ್ರಿಗೆ ಬೇರೆ ಬೇರೆ ಕಮಿಟ್ಮೆಂಟ್, ಹಬ್ಬ ಹರಿದಿನ, ಬೇರೆ ರಿಲೇಷನ್ ಆಗಿರ್ಬೋದು, ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಈ ತರ ಎಲ್ಲಾ ಸಮಸ್ಯೆಗಳಿಂದಾಗಿ ಏನಾಗುತ್ತೆ, ದುಡ್ಡು ಸ್ಟ್ರಕ್ ಆಗುತ್ತೆ. ಈ ಬಿಸ್ನೆಸ್ ಮಾಡೋರಿಗೆ ಆಟೋಮೆಟಿಕಲಿ ಸ್ಟ್ರಕ್ ಆಗುತ್ತೆ. ಈ ಮನೆ ಬಾಡಿಗೆ ಒಂದ್ 3 ಫ್ಲೋರ್ ಬಾಡಿಗೆ ಕಟ್ಕೊಬಿಟ್ಟಿರ್ತಾರೆ, ಬಾಡಿಗೆ ದುಡ್ಡು ಬರುತ್ತೆ ಅಂತಾನೆ ಅನ್ಕೊಂಡಿರ್ತಾರೆ. ಯಾರೋ ಒಂದ್ 4 ಮನೆ ಖಾಲಿ ಮಾಡ್ಬಿಟ್ರು ಅಂತ ತಿಳ್ಕೊಳ್ಳಿ. ಆ ಸಂದರ್ಭಗಳಲ್ಲಿ ಏನಾಗುತ್ತೆ, ದುಡ್ಡಿನ ಹಣಕಾಸು ಯಾವಾಗ ನಮ್ ಕೈ ಸೇರಲ್ಲ, ಅವಾಗ ಆಟೋಮೆಟಿಕಲಿ ಹಣಕಾಸಿನ ಸಂದಿಗ್ಧತೆ ಬಂದಾಗ 1 ತಿಂಗಳು 2 ತಿಂಗಳು ಕಟ್ಟೋದಕ್ಕೆ ಆಗಲ್ಲ. ಆ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಬರೋದು, ಮಾನ ಮರ್ಯಾದೆ ಕಳೆಯೋದು, ನೀವೆಲ್ಲಿ ಹೋಗ್ತೀರಾ ಅಲ್ಲಿಗೆ ಬರ್ತಾರೆ. ಆಮೇಲೆ ಎಷ್ಟೋ ಜನ ಮನೆಗಳಲ್ಲಿ ಏನಾಗಿದೆ ಅಂದ್ರೆ, ಆ ಲೋನ್ ರಿಕವರಿ ಏಜೆನ್ಸಿ ಅವರು ಬೆಳಿಗ್ಗೆ ಬಂದು ನಿಮ್ಗೆ 9 ಗಂಟೆಗೆ ಮನೆ ಒಳಗೆ ಕೂತ್ಕೋತು ಅಂದ್ರೆ ಸೋಫಾ ಮೇಲೆ, ಸಂಜೆ ಯಾರು ಎದ್ದು ಹೋಗೋದೇ ಇಲ್ಲ. ಇವತ್ತು ಕಟ್ಲೇಬೇಕು, ನೀವೇನಾರು ಮಾಡ್ಕೊಳ್ರಿ, ನೀವು ಮನೆನಾರು ಮಾರಿ, ಬೈಕಾನು ಮಾರಿ. ಕೊನೆಗೆ ನಮ್ಮ ಕ್ಲೈಂಟ್ಸ್ ಗಳು ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಕಿವಿನಲ್ಲಿರೋದು, ಕತ್ತಲ್ಲಿರೋದು, ತಾಳಿ ಸರನ್ನು ಬಿಡದಲೆ ಅವರೇ ತಗೊಂಡೋಗಿ ಅಡಮಾನ ಮಾಡಿ ದುಡ್ಡನ್ನ ತಗೊಂಡು ತನ್ನ EMI ನ ಕ್ಲಿಯರ್ ಮಾಡಿರುವಂತ ಉದಾಹರಣೆಗಳು ಲಕ್ಷ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಅಕಸ್ಮಾತ್ ಇದು ಒಂದು ನೋಡಿ, ಈ ಕೆಲವೊಂದು ಸಲ ಏನಾಗುತ್ತೆ, ಇಷ್ಟೆಲ್ಲಾ ಸಮಸ್ಯೆಗಳಿದೆ ಹೋಮ್ ಲೋನ್ ಅಲ್ಲಿ. ಆಮೇಲೆ ಅಕಸ್ಮಾತ್ ನೀವು ಒಂದು 3-4 ತಿಂಗಳು ಕಟ್ಟಲಿಲ್ಲ ಅಂತ ತಿಳ್ಕೊಳ್ಳಿ, ಒಂದು 6 ತಿಂಗಳು ಮಿನಿಮಮ್ ಕಟ್ಟಲಿಲ್ಲ ಅಂದ್ರೆ ಕ್ಲೀನ್ ಸರ್ಫೇಸ್ ಆಕ್ಟ್ ಸೆಕ್ಷನ್ 13-14 ಅಲ್ಲಿ ಏನ್ ಮಾಡ್ತಾರೆ, ಪೊಸಿಷನ್ ನೋಟಿಸ್ ಕೊಟ್ಬಿಟ್ಟು ಕೋರ್ಟಲ್ಲಿ ಆರ್ಡರ್ ತಗೊಬಂದು ಮನೇನ ಏಕಾಏಕಿ ಸೀಸ್ ಮಾಡ್ಬಿಡ್ತಾರೆ. ಸೀಸ್ ಮಾಡಿದಾಗ ಏನಾಗುತ್ತೆ, ನೀವು ಪಾಪ ಅಲ್ಲಿ EMI ಕಟ್ಟಕ್ಕೆ ಸಮಸ್ಯೆಗಳಿರುತ್ತೆ. ಅಂತದ್ರಲ್ಲಿ ನಾವು DIT ಕೋರ್ಟ್ಗೆ, ಕಮರ್ಷಿಯಲ್ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಹೋಗ್ಬೇಕು ಅಂದ್ರೆ ಕಂಪಲ್ಸರಿ 30% ಡೆಪಾಸಿಟ್ಗೆ ಅಮೌಂಟ್ ಅನ್ನ ರೆಡಿ ಇಟ್ಕೋಬೇಕಾಗ್ತದೆ. ಅದು ಏನು, ಫೈನಲ್ ನೋಟಿಸ್ ಅಲ್ಲಿ 30% ಅಂತ ಮ್ಯಾಂಡೇಟರಿ. ಒಂದು 5% 10% ಕಮ್ಮಿ ಇರುತ್ತೆ, ಅದು ನೆಕ್ಸ್ಟ್ ಪ್ರಶ್ನೆ. ಅದು ಈಗ ಏನಾಗುತ್ತೆ, ಈಗ 1 ಕೋಟಿ ಫೈನಲ್ ನೋಟಿಸ್ ಅಲ್ಲಿ ಒಂದು 90 ಲಕ್ಷ 1 ಕೋಟಿ ಅಂತ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ನೀವಾಗ ಮನೆಯನ್ನ ಸೀಸ್ ಮಾಡದಂತ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ 30-35 ಲಕ್ಷ ಹಣವನ್ನ ಕ್ರೋಢೀಕರಣ ಮಾಡೋದಿದೆಯಲ್ಲ, ಆ ನೋವು ಜಗತ್ತಲ್ಲಿ ಯಾರಿಗೂ ಬೇಕಾಗಿದೆ. ಅವಾಗ ನಿಮ್ಗೆ ಅನ್ನಿಸ್ತಾ ಇರ್ತದೆ, ಅಯ್ಯೋ ಈ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡು ಮನೆ ಕಟ್ಬಿಟ್ಟು ಈ ಮನೆ ಕಟ್ಟಿ ಬದುಕೋಬೇಕು ಅಂತಿದ್ದೆ, ಈ ಮನೆ ಕಟ್ಟಿ ನಾನು ಹಾಳಾದೆ. ಈ ಮನಸ್ಥಿತಿ ಪ್ರತಿಯೊಬ್ಬ ಮನೆ ಕಟ್ಟಿರೋ, ಸಾಲ ತಗೊಂಡು ಮನೆ ಕಟ್ಟಿರೋರಿಗೆ ಈ ಪರಿಸ್ಥಿತಿ ಬಂದಿದೆ, ಈಗ ಮುಂದಕ್ಕೂ ಬರುತ್ತೆ. ಹಂಗಾಗಿ ನಾನು ಹೇಳುವಂತದ್ದು, ಅಕಸ್ಮಾತ್ ಮನೆ ನೀವೇನಾರು ಅಕಸ್ಮಾತ್ ಆ 30% ಅಮೌಂಟ್ ಕಟ್ಟಕ್ಕಾಗಲ್ಲ, ಮನೆ ಸೀಸ್ ಆಯ್ತು, 90 ಡೇಸ್ ಟೈಮ್ ಕೊಟ್ಟಿರ್ತಾರೆ. 90 ಡೇಸ್ ಆದ್ಮೇಲೆ ಆಕ್ಷನ್ ಮಾಡ್ಬಿಡ್ತಾರೆ. ಆಕ್ಷನ್ ಮಾಡಿದಾಗ ನಿಮ್ಗೆ ಏನು ಬ್ಯಾಂಕ್ ಅಲ್ಲಿ ಒಂದು ಅಮೌಂಟ್ ಇರುತ್ತೆ, ಒಂದು ಪ್ರಿನ್ಸಿಪಾಲ್ ಅಂಡ್ ಇಂಟ್ರೆಸ್ಟ್ ಸಮೇತ ಒಂದಿರುತ್ತೆ, ಅದಕ್ಕೆ ಮಾತ್ರ ಮಾಡ್ತಾರೆ.
ಮ್ಯಾಕ್ಸಿಮಮ್ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ನೀವು 1 ಕೋಟಿಗೆ ಮಾರ್ತಾರೆ ಬ್ಯಾಂಕ್ ಅವರು ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ 4 ಕೋಟಿ ಇರುತ್ತೆ. ಬಟ್ ಅವ್ರು ಮಾರಾಟ ಮಾಡೋದು 1 ಕೋಟಿಗೆನೆ. ಅದರಲ್ಲೂ ಲಾಸ್ ಆಗುತ್ತೆ ನಿಮ್ಗೆ. ಆಮೇಲೆ ಕಷ್ಟ ಬಿದ್ದು ಸೈಟ್ ತಗೊಂಡಿರ್ತೀರಾ. ಸೈಟ್ ತಗೊಂಡು ನೀವು ಕ್ಯಾಶ್ ಅಲ್ಲಿ ಒಂದು 20-30 ಲಕ್ಷ ಇಟ್ಕೊಂಡೇ ಮನೆ ಕಟ್ಟುವಂಥದ್ದು. ನಿಮ್ಗೆ ಓವರ್ ಆಲ್ ಆಗಿ ಏನಾಗುತ್ತೆ, ನೀವು ಮನೆ ಕಟ್ಟಿ ಅಷ್ಟು ಚೆನ್ನಾಗಿದ್ದವರು ಸೀದಾ 0 ಲೆವೆಲ್ಗೆ ಬಂದ್ಬಿಡ್ತೀರಾ. ಈ ಎಲ್ಲ ಅವ್ಯವಹಾರಗಳನ್ನ ಮಾಡ್ತಿರುವಂತದ್ದು ಈ ಹೋಮ್ ಫಿನಾನ್ಸ್ ಕೊಡುವಂತಹ ಕಮರ್ಷಿಯಲ್ ಬ್ಯಾಂಕ್ಗಳು. ಅಂದ್ರೆ ಈ NBFC ಮತ್ತೆ ಕಮರ್ಷಿಯಲ್ ಹೋಮ್ ಫಿನಾನ್ಸೇ ಮಾಡ್ತಾ ಇದಾರಲ್ಲ, ಆ ಹೋಮ್ ಫೈನಾನ್ಸ್ ಮಾಡ್ತಿರುವಂತಹ ಬ್ಯಾಂಕುಗಳೆಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಮನೆಯನ್ನ ಉದ್ಧಾರ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇಲ್ಲ, ಮನೆಗಳನ್ನ ಸರ್ವನಾಶ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ಹೋಮ್ ಲೋನ್ ಅನ್ನ ತಗೊಳ್ಳೋರು ಮಾತ್ರ ಹೋಮ್ ಲೋನು, ವೆಹಿಕಲ್ ಲೋನು ಮತ್ತೆ ಕಮರ್ಷಿಯಲ್ ಲೋನ್, ಈ ಬಿಸ್ನೆಸ್ ಲೋನ್ಗಳನ್ನ ಅಥವಾ ಮಷಿನರೀಸ್ ಲೋನ್ಗಳನ್ನ ತಗೊಳ್ತಿರಲ್ಲ, ಆಮೇಲೆ ಈ ಕ್ರೆಡಿಟ್ ಕಾರ್ಡ್ ಲೋನ್ಗಳು ತಗೊಳ್ಳೋರು ದಯಮಾಡಿ ಎಚ್ಚರಿಕೆಯಿಂದ ಇರಿ. ದಯಮಾಡಿ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ನೀವು ಹಸ್ಕೊಂಡಿದ್ ಬಿಡ್ರಿ, ನೀವು ಮನೆನೇ ಕಟ್ಟಿಸ್ಬೇಡಿ. ಬೇಕಾದ್ರೆ ನಿಮ್ಮ ಹಣ ಏನಾದ್ರು ಉಳಿಕೆ ಇತ್ತು ಅಂದ್ರೆ ಆರಾಮ ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡು ಮುಂದಿನ ಜೀವನದ ಮುಂದಿನ ಪ್ಲಾನಿಂಗ್ ಏನಿರುತ್ತೆ ಅದನ್ನ ಮಾಡ್ಕೊಂಡು ಹೋಗಿ. ಆಗ ಸಾಲ ಸೌಲಭ್ಯಗಳನ್ನ ತಗೊಂಡು ಮಾತ್ರ ಮನೆಗಳನ್ನ ಕಟ್ಟಿದ್ರೆ ನಿಮಗೆ ಮಾಹಿತಿಗಳು ಗೊತ್ತಾಗಲ್ಲ ಸ್ನೇಹಿತರೆ. ಒಂದು 100 ಮನೆಯಲ್ಲಿ ಒಂದು 70-80 ಮನೆ ಇವತ್ತು ಸೀಸ್ ಆಗ್ತಾ ಇದೆ. ಮನೆಗಳೇ ಹಾಳಾಗ್ತಾ ಇದೆ. ನಮ್ಗೆ ಯಾಕೆಂದ್ರೆ ಬೆಂಗಳೂರು ಮತ್ತೆ ಈ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಗೊತ್ತಾಗೋದಿಲ್ಲ. ಹಳ್ಳಿಗಳ ಕಡೆ ಏನು ಸಮಸ್ಯೆ ಇಲ್ಲ, ಅವರ ಅನುಕೂಲಕ್ಕೆ ತಕ್ಕಂತೆ ಮನೆಗಳು ಕೊಟ್ಕೊಂಡಿರ್ತಾರೆ, ಸಾಲ ಸೌಲಭ್ಯ ಜಾಸ್ತಿ ಇಲ್ಲ. ಆದ್ರೆ ನಮ್ಮ ಸಿಟಿ ಸೆಂಟರ್ಗಳಲ್ಲಿ ಏನಾಗುತ್ತೆ, ನೀವು ಸಾಲ ಸೌಲಭ್ಯ ತಗೊಂಡು ಮನೆ ಕಟ್ಟೋರು ಮನೆ ಸರ್ವನಾಶ ಆಗ್ತಿರೋದೇ ಜಾಸ್ತಿ. ಅದ್ರಲ್ಲಿ ಯಾರೋ ಒಬ್ರು ಅನುಕೂಲ ಇರೋರು ಕ್ಲೀನಾಗಿ EMI ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಬಟ್ ಈ ವ್ಯವಸ್ಥೆ ಇದೆಯಲ್ಲ, ಬಡ್ಡಿ ಇದೆಯಲ್ಲ, ನೀವು ಕಡಾಖಂಡಿತವಾಗಿ ನಾನು ಹೇಳೋದು ಕೇಳಿ, 1:3 ನೀವು ಬಡ್ಡಿ ಕಟ್ಟುವಂಥದ್ದು. ನೀವು ಕಟ್ಟೋ ಸಂಪಾದನೆ ಎಲ್ಲ ಬರೀ ಬಡ್ಡಿಗೆ ಹೋಗುತ್ತೆ ಅನ್ನೋದಾದ್ರೆ ನೀವು ಸಂಪಾದನೆ ಮಾಡಿದ ಯಾಕೆ, ಮನೆ ಕಟ್ಸೋದು ಯಾಕೆ, ಎಲ್ಲ ವೇಸ್ಟ್ ಅಲ್ವಾ. ಹಾಗಾಗಿ ಸ್ನೇಹಿತರೆ, ಹೋಮ್ ಲೋನ್ ತಗೊಳ್ಳುವಂತ ಸಂದರ್ಭದಲ್ಲಿ ದಯಮಾಡಿ ಎಲ್ಲರೂ ಎಚ್ಚರಿಕೆಯಿಂದ ಇದ್ದು ಮೈ ತುಂಬ ಪ್ರಜ್ಞೆಯನ್ನ ತಗೊಂಡು ವ್ಯವಹಾರ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.